ನಿನ್ನ ಜೊತೆಯಲಿ ಜೊತೆಯಲಿ. ಅಮ್ಮ ಅಮ್ಮ ಅದು ಸೀನಿಯರ್ ಬೆಳಗ್ಗೆನೆ ಮನೆಯಿಂದ ಹೊರಟರು, ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಶಾಲಿನಿ ಮನೇಲಿಲ್ವಾ? ಅಯ್ಯೋ ದೇವ್ರೆ, ಇಲ್ಗೂ ಬರ್ಲಿಲ್ವಲ್ಲ. ಇಲ್ಲಮ್ಮ, ನೀವು ಹೇಳಿದ ಪ್ರಕಾರ ನವಂಬರ್ 1ನೇ ತಾರೀಕು ಯಾವ ಮಗುನೂ ಸೇರಿಲ್ಲ. ಒಂದು ವೇಳೆ ಸೇರಿದ್ರೆ ನಾವು ಎಂಟ್ರಿ ಮಾಡ್ಕೊಂಡಿರ್ತಿದ್ವಿ. ಸರ್ ದಯವಿಟ್ಟು ಇನ್ನು ಒಂದೇ ಒಂದ್ಸಲ ನೋಡಿ, ತಿಪ್ಟೂರು ಆಶ್ರಮದಲ್ಲಿ ಸೇರಿಸಿರೋದು ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಇದಕ್ಕೆ ಮುಂಚೆ ಹೋಗಿದ್ದು ಶಿವಾನಂದ ಆಶ್ರಮಲ್ಲೂ ಇಲ್ಲ ಅಂತ ಹೇಳಿದ್ರು. ಇಲ್ಲೂ ಇಲ್ಲ ಅಂದರೆ ಹೇಗೆ ಸರ್? ದಯವಿಟ್ಟು ಒಂದೇ ಒಂದ್ಸಲಿ ನೋಡಿ ಸರ್. ಇಷ್ಟೊತ್ತು ನೋಡಿದ್ನಲ್ಲಮ್ಮ, ತಿಪ್ಟೂರಲ್ಲಿರೋದೇ 3 ಆಶ್ರಮ. ಇಲ್ಲೆಲ್ಲೂ ಇಲ್ಲ ಅಂದಮೇಲೆ ಬದ್ರಿಕಾಶ್ರಮದಲ್ಲಿ ಇರ್ಬೋದು ನೋಡಿ, ಅಲ್ಲಿ ಸಿಗ್ಬಹುದು. ಹೌದಾ? ಬದ್ರಿಕಾಶ್ರಮನ? ಥ್ಯಾಂಕ್ ಯು ಸರ್. ನಂಗೆ ಉಳ್ಕೊಳ್ಳೋಕೆ ಜಾಗ ಕೊಟ್ರಿ, ನನ್ನ ಮಗು ಹುಡ್ಕೋ ಕ್ಲೂ ಕೊಟ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸರ್. ಎಲ್ಲಿದ್ದೀರಾ? ಅಮ್ಮನ ಮನೆಗೆ ಹೋಗ್ತೀನಿ ಅಂತ ನಿನ್ನ ಹತ್ರ ಸುಳ್ಳು ಹೇಳಿ ಊರು ಬಿಟ್ಟು ಬಂದಿದ್ದೀನಿ. ಮತ್ತಿನ್ನೇನು, ನೆನ್ನೆಯಿಂದ ಅಮ್ಮನ ಮನೇಲಿ ಇದ್ದೀನಿ ಅಂತ ಹೇಳಿದ್ದೀನಿ ತಾನೆ, ಮತ್ತೆ ಅದನ್ನೇ ಕೇಳ್ತೀಯಾ? ರೇ ಸೀನಿಯರ್, ಒಂದು ಸೆಕೆಂಡ್ ನನ್ನ ಹಾರ್ಟ್ ಬಿಟ್ನ ನಿಲ್ಲಿಸ್ಬಿಟ್ಟಿದ್ದಲ್ರಿ ರೇ. ಆಮೇಲೆ ನಿನ್ನೆ ರಾತ್ರಿ ಅಮ್ಮನ ಮಡ್ಲಲ್ಲಿ ಚೆನ್ನಾಗಿ ನಿದ್ರೆ ಮಾಡಿದ್ರ? ಚೆನ್ನಾಗಿ ನಿದ್ದೆ ಬಂತು. ತುಂಬ ದಿನ ಆಗಿತ್ತಲ್ಲ, ಅಮ್ಮನ ತೊಡೆ ಮೇಲೆ ಆರಾಮಾಗಿ ಮಲಗಿದ್ದೆ. ಪುಣ್ಯವಂತರು. ನಾನು ಮಾತ್ರ ಇಡೀ ರಾತ್ರಿ ನಿಮ್ಮನ್ನ ನೆನೆಸ್ಕೊಂಡೇ ಕಳಿಸ್ಬಿಟ್ಟೆ ರೀ. ಈಗಾಗಲೇ ನಿಮ್ಮಿಂದ 1 ದಿನ ದೂರ ಇದ್ದೀನಿ, ಇನ್ನೂ ನನ್ನ ಹತ್ರ ಇರೋಕ್ಕಾಗಲ್ಲ. ಬಂದ್ಬಿಡ್ರಿ ಈಗಲೇ. ಇವತ್ತು ನಿಮ್ಮನ್ನ ನೋಡಬೇಕು ಅನ್ನಿಸ್ತಿದೆ. ಅಬ್ಬಾಯ್, ಇವತ್ತು ಒಂದಿನ ಸುಮ್ಮನಿರೋ. ಇವತ್ತು ರಾತ್ರಿ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಾನೇ ಬಂದ್ಬಿಡ್ತೀನಿ. ಸಾಧ್ಯನೇ ಇಲ್ಲ ರೀ. ಇವತ್ತು ನಿಮ್ಮನ್ನ ನೋಡಬೇಕು ಅಂದ್ರೆ ನೋಡಲೇಬೇಕು. ಏನ್ರಿ ಮಾಡ್ತಿದ್ದೀರಾ ಅಲ್ಲಿ ಇತ್ಕೊಂಡು? ಏನ್ರಿ ಅದು? ಏನೋ ವೆಹಿಕಲ್ಸ್ ಓಡಾಡೋ ಥರ ಸೌಂಡ್ ಬರ್ತಾ ಇದೆ. ಎಲ್ಲಿದ್ದೀರಾ ಸೀನಿಯರ್? ನಿಜ ಹೇಳಿ. ನಾನು ಟೇಲರ್ ಶಾಪ್ಗೆ ಹೋಗ್ತಿದ್ದೆ. ಅಮ್ಮ ಏನೋ ಸ್ಟಿಚ್ ಮಾಡಿಸ್ಕೊಂಡು ಬಾ ಅಂದ್ರು, ಅದಕ್ಕೆ ಹೋಗ್ತಿದ್ದೀನಿ. ಸರಿ, ಹೋಗಿ ಬನ್ನಿ. ಮಧ್ಯಾಹ್ನಕ್ಕೆ ಏನೇನು ಅಡುಗೆ ಮಾಡಿಸ್ತಾ ಇದ್ದೀರಾ? ಗೋಡಂಬಿ ಪಾಯಸ, ಬಾದಾಮಿ ಹಲ್ವಾ, ಬಾಸುಂದಿ ಏನಾದರೂ ಮಾಡಿಸ್ರಿ. ಯಾಕದೆಲ್ಲ? ಇವತ್ತು ಮಧ್ಯಾಹ್ನ ನಾನಂತೂ ಫುಲ್ ಫ್ರೀ. ಕೆಲ್ಸದ ಮೇಲೆ ಅಲ್ಲೇ ಬರ್ತಾ ಇದ್ದೀನಿ. ಹಾಗೆ ನಮ್ಮ ಅತ್ತಮ್ಮನ ಮನೆಯಲ್ಲಿ ನಿಮ್ಮ ಜೊತೆ ಊಟ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಒಂದು ಅಂದಾಜು 2 ಗಂಟೆಲಿ ನಿಮ್ಮ ಮನೇಲಿ ನಿಮ್ಮ ಮುಂದೆನೇ ಇರ್ತೀನಿ. ನಮ್ಮ ಮನೆಗ? ಬೇಡ ಬೇಡ, ಹೇಗಿದ್ರು ನಾಳೆ ನಾನೇ ಬರ್ತಿದ್ದೀನಲ್ಲ. ಅಬ್ಬಾಯ್ ಬೇಡ, ಅಂತ ಕೆಲಸ ಎಲ್ಲ ಮಾಡಬೇಡ ನೀನು. ನೀವೇನೇ ಹೇಳಿದ್ರು ನಾನು ಮಾತು ಅಲ್ಲಿಗೆ ಬರೋದು ಕನ್ಫರ್ಮ್. ಬಾಯ್ ಸೀನಿಯರ್. ಅಬ್ಬಾಯ್ ಏನಾದರೂ ಮನೆಗೆ ಹೋಗಿ ನಾನು ಅಲ್ಲಿಲ್ಲ ಅಂತ ಗೊತ್ತಾದರೆ ಅಷ್ಟೇ ಕತೆ. ಏನು ಮಾಡಲಿ ರಂಗ, ನೀನೇ ದಾರಿ ತೋರಿಸೋ. ಈ ಕಡೆ ಹೋಗದೇ ಇದ್ರೆ ಗಂಡ, ಆ ಕಡೆ ಹೋಗದೇ ಇದ್ರೆ ಮಗಳನ್ನ ಕಳ್ಕೊಳ್ಬೇಕು. ಎಂಥ ಪರೀಕ್ಷೆನಪ್ಪ. ಚಂದಿನಿ, ಅರೆ ಅಣ್ಣ, ಸಾರಿ ಮ್ಯೂಸಿಕ್ ಹೇಳ್ತಾ ಇದ್ದೆ, ಡಿಸ್ಟರ್ಬ್ ಮಾಡಿದೆ ನಾನು.
ಬಾಪ್ರೆ ಏನಣ್ಣ ಇದು? ನನಗೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಲ್ಲ? ನೀನು ನಿನ್ನ ಅತ್ತಿಗೆನ ಹುಡ್ಕೊಂಡು ಹೋಗಿದ್ಯಲ್ಲ, ಅವಳು ನಿನ್ನ ನಿಜವಾಗ್ಲೂ ಸಿಕ್ಲಿಲ್ವಾ? ಇಲ್ಲ ಅಣ್ಣ, ನನಗವ್ರು ಸಿಕ್ಕಿದ್ದಿದ್ರೆ ನಾನು ಯಾಕೆ ವಾಪಸ್ ಒಬ್ಬಳೇ ಬರ್ತಿದ್ದೆ ಹೇಳು? ಅದು ಸರಿ, ನಿನಗೆ ಯಾಕೆ ಡೌಟ್ ಬಂತು? ಮತ್ತು ಆ ಫೋಟೋ ಎಲ್ಲಿಂದ ಸಿಕ್ತು? ಫೋಟೋನಾ? ಯಾವ ಫೋಟೋ? ನಿನ್ನ ಅತ್ತಿಗೆದು ನನ್ನ ರೂಮಲ್ಲಿರೋ ಬುಕ್ ಮಧ್ಯ ಇತ್ತು. ನಾನು ನೀನೇ ತಂದಿಟ್ಟಿದ್ದೀಯ ಅಂತ ಅಂದ್ಕೊಂಡೆ. ಸೊ ವಾಟ್? ಅತ್ತಿಗೆ ಫೋಟೋನಾ? ಅಣ್ಣ, ನಾನು ಅತ್ತಿಗೆನ ಒಂದ್ಸತಿನೂ ನೋಡಿಲ್ಲ. ನಡೆಯೋ ಆ ಫೋಟೋ ತೋರಿಸು. ಪ್ರಾಮಿಸ್ ಮಾಡಿ ಹೇಳು ಪುಟ್ಟಕ್ಕ, ನೀವು ನಿಜವಾಗ್ಲೂ ಈ ವಿಷಯದ ಬಗ್ಗೆ ಏನೋ ಗೊತ್ತಿಲ್ವಾ? ಪ್ರಾಮಿಸ್ ಇಲ್ಲ ಅಣ್ಣ. ಈ ವಿಷಯದಲ್ಲಿ ನಾನು ಯಾಕೆ ನಿನಗೆ ಸುಳ್ಳು ಹೇಳಿ ಹೇಳು? ನಡಿ, ಫಸ್ಟ್ ಫೋಟೋ ತೋರಿಸು. ನಾನು ಮೊದಲೇ ಎಲ್ಲಾದರೂ ಅವ್ರನ್ನ ನೋಡಿದರೆ ನನಗೆ ಗೊತ್ತಾಗತ್ತೆ. ಆ ಫೋಟೋ ಇಲ್ಲ, ಪಪ್ಪ ಅದನ್ನು ಸುಟ್ಟಾಕ್ಬಿಟ್ರು. ಪಪ್ಪ ಸುಟ್ಟು ಹಾಕಿದ್ರಾ? ಹಾಗಾದರೆ ಅವರೇ ತಂದಿಟ್ಟಿರ್ಬೋದು. ಪಪ್ಪ ತಂದಿರೋದು ಡೌಟು. ಒಂದು ವೇಳೆ ಅವ್ರು ತಂದಿದ್ದಿದ್ರೆ ಇಲ್ಲಿವರೆಗೂ ಯಾಕೆ ಇರಕ್ಕೆ ಬಿಡ್ತಾಯಿದ್ರು? ಸಿಕ್ಕಿದಾಗಲೇ ಸುಟ್ಟಾಕ್ಬಿಡೋರು. ಸೊ ನಾನು, ನೀನು, ಪಪ್ಪ 3 ಜನನ ಬಿಟ್ಟು ಇನ್ಯಾರಿಗೋ ವಿಷಯ ಗೊತ್ತಾಗಿದೆ. ಯಾರು ಯಾರು ಅಂತ ತಿಳ್ಕೋಬೇಕು. ಈ ವಿಷಯ ಬೇರೆ ಯಾರಿಗೆ ಗೊತ್ತಿರ್ಬೋದು? ಅಂಥವ್ರು ಯಾರಿದ್ದಾರೆ ಇಲ್ಲಿ? ಫೋಟೋ ಇದ್ದಿದ್ರೆ ನಾವೇನಾದರೂ ಮಾಡ್ಬೋದಿತ್ತು. ನನ್ನ ಹಣೆಯಲ್ಲಿ ಪಾವನಿ ಅನ್ನೋ ಹೆಸರು ಬರ್ದಿಲ್ಲ ಅನ್ಸುತ್ತೆ. ಅಣ್ಣ, ಅದಕ್ಕೆ ಹೆಸರು ಪಾವ್ನಿನಾ? ಇದ್ಯಾಕಂದ ಹೀಗೆ ಕೇಳ್ತಿದ್ಯಾ? ನೀ ಹುಡುಕೊಂಡು ಹೋಗಿದ್ದ ಹೆಸರನ್ನೇ ಮರ್ತ್ಬಿಟ್ಯಾ? ಕನ್ಫ್ಯೂಸ್ ಮಾಡಬೇಡ ಅಣ್ಣ. ಯಾರಿಗೂ ಗೊತ್ತಾಗಬಾರ್ದು ಅಂತ ಪವಿತ್ರ ಅನ್ನೋ ಹೆಸರನ್ನ ಪಾವ್ನಿ ಅಂತ ಹೇಳ್ತಿದ್ದೆ ತಾನೆ? ಕನ್ಫ್ಯೂಷನ್. ಅವಳು ನಿಜವಾದ ಹೆಸರೇ ಪಾವನಿ. ಈ ಪವಿತ್ರ ಯಾರು? ಯಾರು ನಿಂಗೆ ಹೇಳಿದ ಪವಿತ್ರ ಅಂತ? ಓ ಗಾಡ್, ನಾವು ಹುಡ್ಕೊಂಡು ಹೋಗಿದ್ದು ಪವಿತ್ರ ಅನ್ನೋ ಹೆಸರನ್ನ. ಅವ್ರ ಹೆಸರು ಪಾವ್ನಿ ಅಂತ ನಮ್ಮಿಬ್ಬರಿಗೂ ಗೊತ್ತಿಲ್ಲ. ಅಪ್ಪನೇ ಹಾಗೆ ಹೇಳಿದ್ದು. ಪಪ್ಪನ ಜೊತೆಗೆ ಅಪ್ಪಾಯಿ ಕೂಡ ಅವ್ರ ಹೆಸರು ಪವಿತ್ರ ಅಂತಾನೆ ಹೇಳ್ತಿದ್ದ ಅಣ್ಣ. ಪಪ್ಪ ಯಾಕೆ ಹಾಗೆ ಹೇಳಿದ್ರು? ಛೇ, ಪಾವ್ನಿ ಅಂತ ಹುಡುಕಿದ್ರೆ ಮೋಸ್ಟ್ಲಿ ಅದಕ್ಕೆ ಸಿಕ್ತಿದ್ರೋ ಏನೋ. ಇದಕ್ಕೀಗಲೇ ಒಂದು ವ್ಯವಸ್ಥೆ ಮಾಡ್ತೀನಿ ಅಣ್ಣ. ಅಳಿಯಂದ್ರು, ಇದೇನು ಅಳಿಯುತ್ತೆ ದಿಢೀರಂತ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನತ್ತಮ್ಮ, ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದ ತಕ್ಷಣ ಗಂಡ ಅನ್ನಿಸ್ಕೊಂಡ್ರೆ ಪ್ರಾಣಿನೇ ಮರ್ತ್ಬಿಟ್ರಲ್ಲ. ಫೋನ್ ಮಾಡಿ ಬರ್ತೀನಿ ಅಂತಂದ್ರೆ ಬರಬೇಡ ಅಂತ ಬೇರೆ ಅಂತಾರೆ. ಎಲ್ಲ ಅವ್ರು ಕರೀರಿ. ಅದು ಅಳಿಯಂದ್ರೆ, ಯಾಕತ್ತಮ್ಮ, ಅವ್ರಿಲ್ಲಿಲ್ವಾ? ಅವ್ರಿಲ್ಲಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ನಾನು ಅಮ್ಮನ ಮನೇಲೇ ಇದ್ದೀನಿ ಅಂತ ವಾದ ಬೇರೆ ಮಾಡ್ತಾರೆ. ನಾನು ಇಲ್ಲಿಗೆ ಬರ್ತೀನಿ ಅಂತಂದರೆ ಬರಬೇಡ ಅಂತ ಬೇರೆ ಅಂದರು. ಅದು ಶಾಲಿನಿ ಮನೆಗೆ ಬಂದ್ಲು. ಏನು, ಮನೆಗೆ ಬಂದ್ರಾ? ಯಾವಾಗ ಬಂದರು? ಎಲ್ಲಿ ಹೋಗಿದ್ರು ಅಂತ? ಅದು ಶಾಲಿನಿ ಬೆಳಗ್ಗೆನೇ ಮನೆಗೆ ಬಂದ್ಲು. ಫ್ರೆಂಡ್ ಮನೇಲಿ ಏನೋ ತೊಂದರೆ ಆಗಿತ್ತಂತೆ. ನಿಮ್ಮನ್ನು ಕೇಳಿದ್ರೆ ನಾನು ಹೆಚ್ಚಾ ನಿನ್ನ ಫ್ರೆಂಡ್ ಹೆಚ್ಚಾ ಅಂತ ಪ್ರಶ್ನೆ ಮಾಡ್ತೀರಾ ಅಂತ ಅವಳು ನಿಮ್ಗೆ ಹೇಳ್ದೇ ಹೋಗ್ಬಿಟ್ಟಿದ್ದಾಳೆ. ಅಲ್ಲೇ ಉಳ್ಕೊಂಡಿದ್ದು ಬೆಳಗ್ಗೆನೇ ಮನೆಗೆ ಬಂದುಬಿಟ್ಲು. ಸರಿ, ಮತ್ತೆ ಕರೀರಿ ಅವ್ರನ್ನ. ಸೀನಿಯರ್ 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 ಅಳಿಯಂದ್ರೆ, ಈಗ ಶಾಲಿನಿ ಮನೇಲಿಲ್ಲ. ಅದೇನೋ ಪ್ರತಿಮನ್ ಜೊತೆ ಕಾಲೇಜ್ಗೆ ಹೋಗಿದ್ದಾಳೆ. ಪ್ರತಿಮನ್ನ ಕಾಲೇಜಿಗೆ ಸೇರಿಸ್ಬೇಕಾದ್ರೆ ಏನೋ ತೊಂದರೆ ಆಗಿದೆಯಂತೆ. ಈಗಲೂ ತೊಂದರೆ ಆಗಿದೆ ಅಂತ ಮಾತಾಡ್ಕೋತಾ ಇದ್ರಪ್ಪ. ನಿಜನಾ ತಮ್ಮ? ಬೇರೆ ಏನೂ ತೊಂದರೆ ಇಲ್ವಾ? ಇಲ್ಲ ಅಳಿಯಂದ್ರೆ, ಏನೂ ತೊಂದರೆ ಆಗಿಲ್ಲ. ಶಾಲಿನಿ ವಿಷಯದಲ್ಲಿ ನಾನು ನಿಮ್ಗೆ ಸುಳ್ಳು ಹೇಳ್ತೀನಾ?
ಸರಿ ಸರಿ ನೀವು ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಬರ್ತೀನಿ. ಏನು ಬೇಡ ತಮ್ಮ. ಇವತ್ತು ನಿಮ್ಮ ಮನೇಲಿ ಕಾಫಿ ಕುಡಿಬೇಕು ಅಂತಂದರೆ ನನ್ನ ಸೀನಿಯರ್ ಬಂದಮೇಲೆ ಅವ್ರ ಕೈಯಲ್ಲೇ ಮಾಡಿಸ್ಕೊಂಡು ಅವ್ರ ಜೊತೆಲೇ ಕುಡಿತೀನಿ. ಸರಿಯಾ ತಮ್ಮ? ಅದೇನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರಲ್ಲ, ಅದೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರಲಿ. ಅವ್ರ ಹತ್ರನೇ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡೇ ಹೊಡ್ತೀನಿ. ಅಯ್ಯೋ, ಅವ್ರು ಬರೋದು ತುಂಬ ಹೊತ್ತಾಗುತ್ತೆ ಅಳಿ ಅಂದರೆ ನಾನು ಈಗಲೇ ಮಾಡ್ಕೊಂಡು ಬರ್ತೀನಿ. ಯಾಕತ್ತಮ್ಮ ಬೇಗ ಕಾಫಿ ಕೊಟ್ಟು ಮನೆಯಿಂದ ಸಾಗಾಕೋಗಿ ನೋಡ್ತಿರೋ ಹಾಗಿದೆ? ಅಯ್ಯೋ, ಅದು ಹಾಗಲ್ಲ ಅಳಿ ಅಂದರೆ, ನೀವೇನಪ್ಪ ನೀವು ನಾನು ಆಡೋ ಪ್ರತಿಯೊಂದು ಮಾತನ್ನು ಅನುಮಾನದಿಂದಲೇ ನೋಡ್ತೀರಾ. ಅದು ಯಾಕೆ ಅಂದರೆ ಹೆಣ್ಮಕ್ಳು ಜೊತೇಲಿ ಹೋದರೆ ಬೇಗ ಬರ್ತಾರಾ, ಇಲ್ಲ ಒಂದೇ ಕೆಲ್ಸಕ್ಕೆ ಹೋಗ್ತಾರಾ? ಆ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಕೆಲ್ಸಕ್ಕೆ ಹೋಗ್ತಾರೆ, ಅದಕ್ಕೆ ಬರೋ ತಡ ಆಗತ್ತೆ ಅಂತ ಹೇಳಿದೆ. ಅಯ್ಯೋ, ಮತ್ತೆ ಹೋಗಿತ್ತು ನೋಡಿ. ಬರ್ತಾ ಬನಶಂಕರಿಲಿರೋ ಪ್ರತಿಮನ್ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅಲ್ಲಿ ಹೋದರೆ ಅವರಮ್ಮ ಬೇಗ ಕಳಿಸೋದೇ ಇಲ್ಲ. ಇವತ್ತು ಅಲ್ಲೇ ಇಟ್ಕೊಂಡು ಬೆಳಗ್ಗೆ ಕಳಿಸ್ತೀನಿ ಅಂತ ಹೇಳಿದರು. ಅದನ್ನು ನಿಮ್ಮ ಹತ್ರ ಹೇಳೋದೇ ಮರ್ತೋಗಿತ್ತು ನೋಡಿ. ಹಾಗಾದರೆ ಸೀನಿಯರ್ ನನ್ನ ಕೈಗೆ ಇವತ್ತು ಸಿಗಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀರಾ? ಅಯ್ಯೋ ಹಾಗಲ್ಲಪ್ಪ, ನೀವೇನೇನೋ ಅನ್ಕೋಬೇಡಿ. ಅದು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ. ಶಾಲಿನಿ ನಿಮ್ಮ ಹೆಂಡತಿ, ನೀವು ಯಾವಾಗ ಬೇಕಾದರೂ ಬಂದು ಕರ್ಕೊಂಡು ಹೋಗ್ಬೋದು. ಕಾಫಿ ತರ್ತೀನಿ ರೀ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ತಮ್ಮ. ಅದೇನೋ ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ, ಸೀನಿಯರು ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದಾರೆ. ಹಾಗೇನು ಇಲ್ಲ ಅಳಿ ಅಂದರೆ, ನಾನೇನು ಮುಚ್ಚಿಡ್ತಾ ಇಲ್ಲ. ನೀವು ಕೂತ್ಕೊಳ್ಳಿ, ನಾ ಕಾಫಿ ತರ್ತೀನಿ. ನನಗೇನು ಬೇಡ ತಮ್ಮ, ನಾ ಬರ್ತೀನಿ. ಅಳಿ ಶಾಲಿನಿ ಯಾಕೆ ಹೀಗೆ ಮಾಡಿದ್ಲು? ಇಲ್ಲಿಗೆ ಬರ್ತೀನಿ ಅಂತ ಎಲ್ಲಿ ಹೋಗಿದ್ದಾಳೋ ಏನೋ. ಯಾವತ್ತೂ ಹೀಗೆ ಮಾಡ್ದವಳಲ್ಲ. ಏನಪ್ಪ ಮಾಡೋದು? ರಂಗ, ಅವಳೇನಾದರೂ ತಿಪ್ಟೂರ್ಗೆ ಹೋಗಿರ್ಬೋದಾ? ವೈಶು ಅಲ್ಲಿದ್ದ ವಿಷಯ ಗೊತ್ತಾಗಿ ಅವಳು ಹುಡ್ಕೊಂಡು, ಅಯ್ಯೋ ಭಗವಂತ, ಹಾಗೇನಾದ್ರೂ ಆದರೆ ಇನ್ನೇನಪ್ಪ ಗತಿ? ರಂಗ, ನಿಂದ ಭಯ ಅಂತೀನಿ ಕಣೋ. ಅವಳ ಸಂಸಾರನ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ನಾನೇ ಗೆದ್ದೆ ಓಯ್. ಸಚಿನ್, ನನ್ನ 10 ರೂಪಾಯಿ ನನಗೆ ಕೊಟ್ಬೇಡಪ್ಪ ಪ್ಲೀಸ್. ಇಲ್ಲದ ಕೊಲೆ ಆಗತ್ತೆ, ಕೊಲೆ. ಹೋಗಲೇ, ನಿನ್ನ 10 ರೂಪಾಯಿ ಯಾವನಿಗೆ ಬೇಕು? ನಾನು ಆಟದಲ್ಲಿ ಗೆದ್ದಿದ್ದರನ್ನೇ ನಾನು ತಗೊಂಡಿರೋದು. ನಿನ್ನ ಪ್ರೀತಿಗೆ ಸೋಲ್ತೀನಿ ಹೊರತು ಆಟದಲ್ಲಿ ಬೆಟ್ಸಲ್ಲಿ ನಾನು ಎಂದೂ ಸೋಲಲ್ಲ. ನಾನು ಪ್ರೀತಿಲೂ ಆಟದಲ್ಲೂ ಎರಡರಲ್ಲೂ ಗೆಲ್ಲೇಬೇಕು. ಸುಮ್ಮನೆ ಕೊಟ್ಬಿಡು, ಆಡಿಸ್ಬೇಡ. ಎಲ್ಲಿ ಈಗ ನನ್ನ ಹತ್ರ ಕಿತ್ಕೊಂಡು ನೋಡೋಣ. ಏಯ್ ಮುದ್ಕ, ಸೊಂಟ ಮುರಿದ್ಬಿಡ್ತೀನಿ ನೋಡು. ನನ್ನ ದುಡ್ಡು ನಂಗೆ ಬಿಡಲ್ಲ ಅಂತೀಯಾ? ಏಯ್, ನನ್ನೇ ಮುತ್ಕ ಅಂತೀಯ? ನೀನು ಮುತ್ಕಿ, ಬಿಳೇಜಿರ್ಲೆ ಕೆಂಪುಗೋರಿಲ್ಲ. ಅಯ್ಯೋ ನೀನ ಕಾಡ್ ಪಾಪ, ಓದಿ ಕೇಸ ಕತ್ತೆ ಬರೀ ಕೊಟ್ಬಿಡು. ಕಮ್ಮಂಗಿ ಥರ ಆಡ್ಬೇಡ, ಕೊಡೋ. ನನ್ನ ಕೈಲಿ ಓಡೋಕೆ ಆಗೋದಿಲ್ಲ. ಮತ್ತೆ ಬೈತೀಯ, ಕಮ್ಮಂಗಿ ಅಂತೀಯ? ಇಲ್ಲ, ಬೈಯೋದಿಲ್ಲ, ಕೊಟ್ಬೇಡಪ್ಪ. ಹಾಗಾದರೆ ನಾನು ಗೆದ್ದೆ ಅಂತ ಒಪ್ಪು, ನೀನು ಸೋತೆ ಅಂತ ಹೇಳು. ನೀನು ಸೋತೆ. ಮತ್ತೆ ಸೋತೆ ಅಂತೀಯಲ್ಲ? ಏ ಮುದ್ಕ, ನೀವೇ ಹೇಳಿದ್ಯಲ್ಲೋ ನೀನು ಸೋತೆ ಅಂತ ಹೇಳು ಅಂತ. ಹಾಗಾದ್ರೆ ದುಡ್ಡು ಕೊಡಲ್ಲ, ಹೋಗು. ಹೀಗೆ ಗೌರಿ, ಗೌರಿ, ಏನಾಯ್ತಮ್ಮ? ಏನಾಯ್ತಮ್ಮ ಗೌರಿ, ಏನಾಯ್ತಮ್ಮ? ಅಯ್ಯೋ ರಾಮ ರಾಮ.
ಗೌರಿ 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 ಏನಾಯ್ತಮ್ಮ? ಯಮದೂತರು ಬಂದು ನಮ್ಮ ಜೊತೆ ಬಾ ಅಮ್ಮ ಅಂತ ಕರೆದಂಗಾಯ್ತು. ಬಿಡ್ತು ಅನ್ನೋ, ನನ್ನ ಕೈ ಮುಗಿತೀನಿ. ಹಾಗೆಲ್ಲ ಹೇಳಬೇಡ, ಆಣೆ ಮಾಡಿದ್ದೀಯ ನೀನು. ನಾನು ಎಲ್ಲಿರುವಾಗ ಅದಂಗ ಅವ್ರು ಬಂದು ಕರೀತಾರೆ. ಏನು ಬೇಕಾಗಿಲ್ಲ, ತಮಾಷೆಗೂ ಅಂತ ಮಾತಾಡಬೇಡ. ಇನ್ನೊಂದು ಸಲ ಹೀಗೆ ಮಾತಾಡಿದ್ರೆ ನಾನೇ ಮೊದಲು ಸತ್ತೋಗ್ಬಿಡ್ತೀನಿ. ತೆಪ್ಪಗೆ ಮಲ್ಕೊಂಡ್ರೆ ಸರಿ. ಮಲ್ಕೊ. ಅಯ್ಯೋ ಭಗವಂತ, ಏನಪ್ಪ ಇದು? ಗೌರಿಗೆ ಯಮದೂತರು ಕಾಣಿಸ್ಕೊಂಡಂತೆ. ಏನಾದರೂ ಅಪಶಕನ ಸೂಚನೆನಾ? ಹಾಗೇನಾದರೂ ನನ್ನ ಗೌರಿ ಹೋದರೆ ನನ್ನ ಗತಿ ಯಮನ್ ಗೆದ್ದವನ್ನೇ ಮೃತ್ಯುಂಜಯ. ಅಪ್ಪ ಮೃತ್ಯುಂಜಯ, ನನ್ನ ಗೌರಿನ ಉಳಿಸಪ್ಪ. ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೀಪ ವಂದನ ಮೃತ್ಯೋರ್ಮಾಕ್ಷಿ ಅಮೃತ. ನಮ್ಮನೆಗ ಬೇಡ ಬೇಡ, ಹೇಗಿದ್ರು ನಾಳೆ ನಾನೇ ಬರ್ತಿದ್ದೀನಲ್ಲ. ಅಳಿಯಂದ್ರೆ ಈಗ ಶಾಲಿನಿ ಮನೇಲಿಲ್ಲ. ಅದೇನೋ ಪ್ರತಿಮನ್ ಜೊತೆ ಕಾಲೇಜ್ಗೆ ಹೋಗಿದ್ದಾಳೆ. ನೆನ್ನೆಯಿಂದ ಅಮ್ಮನ ಮನೇಲಿ ಇದ್ದೀನಿ ಅಂತ ಹೇಳಿದ್ದೀನಿ ತಾನೆ. ಶಾಲಿನಿ ವಿಷಯದಲ್ಲಿ ನಾನು ನಿಮ್ಗೆ ಸುಳ್ಳು ಹೇಳ್ತೀನಾ? ಅಬ್ಬಾಯ್, ಇವತ್ತು ಒಂದಿನ ಸುಮ್ಮನಿರೋ. ಇವತ್ತು ರಾತ್ರಿ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಾನೇ ಬಂದ್ಬಿಡ್ತೀನಿ. ಏನು ನಡೀತಿದೆ ಇಲ್ಲಿ? ಸೀನಿಯರ್ನ ಕೇಳಿದ್ರೆ ಅಮ್ಮನ ಮನೇಲಿ ಇದ್ದೀನಿ ಅಂತಾರೆ, ಅತ್ತಮ್ಮನ ಕೇಳಿದ್ರೆ ಇಲ್ಲಿಗೆ ಬಂದೇ ಇಲ್ಲ ಅಂತಾರೆ. ಆಮೇಲೆ ಮತ್ತೆ ಹೋಗಿ ಕೇಳಿದ್ರೆ ಬಂದಿಲ್ಲ, ಪ್ರತಿಮನ್ ಜೊತೆ ಆಚೆ ಹೋಗಿದ್ದಾಳೆ ಅಂತಂತಾರೆ. ಇಲ್ಲ, ಖಂಡಿತ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಅತ್ತಮ್ಮ ಇವತ್ತು ಹೇಳಿದ ಮಾತಲ್ಲಿ ನನ್ಗೆ ನಿಜ ಇದೆ ಅಂತ ಅನ್ನಿಸ್ತಾನೆ ಇಲ್ಲ. ಎಷ್ಟೇ ಏನೇ ಅಂದ್ಕೊಂಡ್ರು ನಂಬಿಕೆನೇ ಬರ್ತಿಲ್ಲ. ಮೋಸ್ಟ್ಲಿ ಸೀನಿಯರ್ಗೆ ಯಾವುದು ಸಮಸ್ಯೆ ಕಾಡ್ತಾ ಇದೆ. ಬಟ್ ಅದೇನು, ಯಾಕೆ, ಯಾರಿಂದ, ಹೇಗೆ ಕಂಡಿಡಿಲಿ ನಾನು? ಸೀನಿಯರ್, ಯಾಕ್ರಿ ನನ್ನ ಬೊಂಬೆ ತರ ಆಡಿಸ್ತಿದ್ದೀರಾ? ಎಲ್ಲಿದ್ದೀರಾ? ರಂಗ, ತಿಪ್ಟೂರಲ್ಲಿರೋ 3ನೇ ಆಶ್ರಮಕ್ಕೆ ಬಂದಿದ್ದೀನಿ. ಇದೇ ಕೊನೆ ಆಶ್ರಮ. ನನ್ನ ಮಗು ಖಂಡಿತ ಇಲ್ಲೇ ಇರುತ್ತೆ. ನನ್ನ ಮಗು ನಂಗೆ ಸಿಗೋ ಹಾಗೆ ಮಾಡು. ಹಾಂ, ಹುಡ್ಕೋಣ. ಯಾವ ವರ್ಷ ಅಂತ ಹೇಳಿದ್ರಿ? 2007 ನವೆಂಬರ್ 1. ವಸಂತಮ್ಮ, 2007ನೇ ಅಡ್ಮಿಷನ್ ರಿಜಿಸ್ಟರ್ ಕಳಿಸ್ಕೊಡಮ್ಮ. ಯಾರು ಸೇರಿಸಿದ್ದು ಅಂತ ಏನಾದರೂ ಗೊತ್ತೇನಮ್ಮ? ಯಾರು ಸೇರಿಸಿದ್ರು ಅಂತ ನಂಗೆ ಗೊತ್ತಿಲ್ಲ ಸರ್. ಆದರೆ ತಿಪ್ಟೂರಲ್ಲಿರೋ ಆಶ್ರಮಕ್ಕೆ ಸೇರಿಸಿದ್ರು ಅಂತ ನಂಗೆ ಗೊತ್ತು. ಆಗಸ್ಟ್, ಸೆಪ್ಟೆಂಬರ್,
ಅಕ್ಟೋಬರ್, ನವೆಂಬರ್ 1. ನವೆಂಬರ್ 1ರಲ್ಲಿ ಯಾವುದೂ ಅಡ್ಮಿಷನ್ ಆಗಿಲ್ವಲ್ಲಮ್ಮ? 1, 2, 3 2ಕ್ಕೆ 3 ಮಕ್ಕಳು ಅಡ್ಮಿಷನ್ ಆಗಿದೆ. ನವೆಂಬರ್ 1ನೇ ತಾರೀಕಿಗೆ ಹುಟ್ಟಿದ ಮಗು ಅಂದರೆ 2ನೇ ತಾರೀಕಿಗೆ. ಸರ್, ಅವತ್ತೇ ಸೇರಿಸಿರ್ತಾರೆ. ನೀವು ಅವ್ರ 3 ಮಕ್ಕಳನ್ನೂ ಕರೆಸ್ತೀರಾ? ನಾನು ಅವ್ರನ್ನ ನೋಡಬೇಕು. ಆಯ್ತಮ್ಮ, ಕರೆಸ್ತೀನಿ. ವಸಂತಮ್ಮ, ಸತೀಶ, ಗಿರ್ಜಾ ಅನ್ನೋ ಮಕ್ಕಳನ್ನ ಕರ್ಕೊಂಡು ಬರಮ್ಮ.